ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಬೋಳುಮಾಡು ಗ್ರಾಮದಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಆಯೋಜಿಸಲಾಗಿದ್ದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಶಾಸಕ ಎಎಸ್ ಪೊನ್ನಣ್ಣ ಉದ್ಘಾಟಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಸೇರಿದಂತೆ ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಪುರುಷರು, ಮಹಿಳೆಯರಿಗೆ ವೈವಿಧ್ಯಮಯ ಆಟೋಟಗಳನ್ನು ಏರ್ಪಡಿಸಲಾಗಿತ್ತು. ಮೇಲ್ಮಾನಿಕೆಯ ಮಂತ್ರಿ ಶ್ರೀ ಬೋಸರಾಜ್, ಕೊರೋಕಾರ ವರಿಷ್ಠಾಧಿಕಾರಿ ರಾಮರಾಜನ್, ಡಾಕ್ಟರ್ ಸೋಮಕಾರಿಕೆ ಅಧ್ಯಕ್ಷನಾದಂತ ಶ್ರೀ ಎಲ್ಲರಿಗೂ ನೋಟುವ ಭಾಗ್ಯ ಕುಟ್ಲ, ಎಲ್ಲರಿಗೂ ಕೂಡುವ ಭಾಗ್ಯ ಕುಟ್ಲ. ಈ 1.5 ತಿಂಗಳ ಅವಧಿಯಲ್ಲಿ ದೂರದರ್ಶನದೊಂದಿಗೆ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಹೇಶ್ ನಾಚಯ್ಯ, ಕೊಡಗಿನಲ್ಲಿ ಗದ್ದೆ ಸಂಸ್ಕೃತಿ ಉಳಿಸಲು ಕೆಸರಗದ್ದೆ ಹಬ್ಬವನ್ನು ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದರು. ನಾನು ಈ ಮೂಲಕ ಕೇಳಿಕೊಳ್ಳುವುದರ ಮೂಲಕ ಈವಾಗಲೇ ನಾವು ಗದ್ದೆ ಹಬ್ಬದಲ್ಲಿ ಓಟ್ ಮತ್ತೆ ಹಗ್ಗ ಜಗ್ಗಾಟ ಈ ಎರಡು ಪೈಪೋಟಿಯನ್ನ ಮಾಡಿದ್ದೀವಿ. ಇದರಲ್ಲಿ ಸಕ್ರಿಯವಾಗಿ ಇಲ್ಲಿನ ಸ್ಥಳೀಯರು ಅಲ್ಲದೆ ನಾಡಿನ ಬೇರೆ ಬೇರೆ ಜಾಗದಿಂದ ತಂಡಗಳು ಆಗಮಿಸಿ ಸ್ಪರ್ಧಿಸಿದ್ದಾರೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಅಶ್ವಿನಿ, ಕೆಸರಗದ್ದೆಯಂತಹ ಆಟೋಟದಲ್ಲಿ ಭಾಗವಹಿಸುತ್ತಿರುವುದು ಸಂತಸ ತಂದಿದೆ ಎಂದರು. ವರ್ಷ ಪ್ರತಿ ನಮಗೆ ಬರಬಹುದು, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು. ಗ್ರೌಂಡ್ ಅಲ್ಲಿ ಆಡ್ಲಿಕ್ಕೂ ಈ ಕೆಸರುಗದ್ದೆಯಲ್ಲಿ ಇದು ಮಾಡ್ಲಿಕ್ಕೂ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೇಕು. ಇವಾಗೆಲ್ಲ ಮನೇಲೆ ಇದ್ದು ಇವಾಗ ಹೊಸ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂತ ವರ್ಷ ಪ್ರತಿ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಸಚಿವ ಬೋಸರಾಜು, ಮಲೆನಾಡು ಭಾಗದಲ್ಲಿ ಗದ್ದೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವುದರಿಂದ ಅಂತರ್ಜಲ ವೃದ್ಧಿಯಾಗುತ್ತದೆ, ಅಲ್ಲದೆ ಕೆರೆಕಟ್ಟೆಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತದೆ ಎಂದರು. ತುಂಗಭದ್ರಾ ಅಚ್ಚುಕಟ್ಟಿನಲ್ಲಿ 10 ಲಕ್ಷ ಎಕರೆದಲ್ಲಿ ನಾವು 2 ಕ್ರಾಪ್ ಹಾಕ್ತೀವಿ. ಪ್ಯಾಡಿ ಬಿಟ್ಟರೆ ಬೇರೆ ಕ್ರಾಪೇ ಹಾಕಿದ್ದೇವೆ. ಸೊ ಈ ಪ್ಯಾಡಿ ಏನು ಭತ್ತ ನಾಟನ್ನು ಮಾಡ್ಕೊಳ್ಳೋದ್ರಿಂದ ಅಂತರ್ಜಲ ಯಾವಾಗಲೂ ಹೆಚ್ಚಾಗಲಿಕ್ಕೆ ಅವಕಾಶ